ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕೋದು ಕಡಿಮೆ ಮಾಡಿದ್ದೆ. ಅಂದರೆ ಹಬ್ಬದ ದಿನ ಕೆಲವೊಂದು ಇನ್ಸಿಡೆಂಟ್ ನಡೆದ್ಬಿಡ್ತು. ಹಾಗೆ ಇನ್ನು ಮಕ್ಕಳು ಮರಿ ಅಂದಮೇಲೆ ಸ್ವಲ್ಪ ಹುಷಾರು ತಪ್ಪೋದೆಲ್ಲ ಆಗ್ತಾ ಇರುತ್ತಲ್ಲ, ಇನ್ನು ಆ ಕಡೆ ಗಮನ ಕೊಡೋದಾಯಿತು. ಸೊ ಹಾಗಾಗಿ ವೀಡಿಯೋನ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಹಬ್ಬದ ದಿನ ಏನಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಬ್ಬದ ವೀಡಿಯೋನು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ಹಬ್ಬಕ್ಕೆಲ್ಲ ಅಮ್ಮ ರೆಡಿ ಮಾಡಿರ್ತಾರೆ, ನಾನು ಇನ್ನೂ ರೆಡಿ ಮಾಡಬೇಕು. ಈಗ ದೇವಸ್ಥಾನದ ಹತ್ರ ಎಲ್ಲ ಬರ್ತಾರೆ, ಗಂಡಸರು ಚೇಜ್ಗೆ ಇಟ್ಕೊಂಡು ಕೂಗ್ತಾರೆ. ಹಾಗಾಗಿ ಇನ್ನು ಸ್ನಾನ ಮಾಡಿ ಕಳಿಸ್ಬೇಕು. ಅಲ್ಲಿ ಹಿಡ್ಕೋಬೇಕು, ಬಿದ್ದ ಹಿಡ್ಕ ಇಲ್ವಾ? ಅಜ್ಜ ಅಜ್ಜ ಎಲ್ಲಿ ಹೋಗ್ತಿದಾರೆ ನೋಡು. ಇಲ್ಲಿ ಇಲ್ಲಿ ಇಲ್ಲ ಅಲ್ಲ, ಅಜ್ಜ ಹೋದ್ರು ನೋಡು, ಅಜ್ಜ ಹೋದ್ರು. ಅದು ತಗೋಗು, ಅದು ತಗೊಂಡೋಗು, ಅದು ತಗೊಂಡೋಗು. ಫೋಟೋ ತೆಕ್ಕೊಳ್ಳು ಅಂತೇಳಿ ಮಗನಿ. ಅಲ್ಲೇ ಇಲ್ಲೇ ದೇವಸ್ಥಾನ ಸಿಗ್ತದೆ. ಈಗ ಡ್ಯಾಡಿ ಅವ್ರ ನಾಯಿ ಜೊತೆ ಹೊರಟ. ಅಲ್ಲ ಅಜ್ಜ ಹತ್ರ ಹೋಗಿ, ಅಜ್ಜ ಬಾಯಿ ಹೋಗ್ತಿದಾರೆ ನೋಡಲ್ಲಿ. ಈಗೆಲ್ಲ ಬಂದ್ರು ದನ ಕರು ಇದ್ದ ಮನೆಯಲ್ಲಿ ಇವತ್ತಿನ ದಿನ ಹಬ್ಬದ ದಿನ ಅದಕ್ಕೆ ಮೈಯೆಲ್ಲ ತೊಳೆದು ಕುಂಕುಮ ಇಟ್ಟು ಹೂ ಮುಡಿಸಿ ಸಂಪಿಗೆ ಇಟ್ಟು ಅಂತ ಹೇಳಿ ಹಾಕ್ತಾರೆ. ಹಾಗೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ದವಸ ಧಾನ್ಯ ಕೊಡ್ತಾರೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಇಲ್ಲ ಈ ವರ್ಷದಿಂದ. ಹೀಗೆ ಈ ತರ ಅದನ್ನ ಕೂಕ ಬಂದು ಈಗ ಮನೆಗೊಂದು ಕಟ್ಟೋದು. ಹಾಗೆ ನಮ್ಮ ಜಮೀನುಗಳು ಇಲ್ಲಿರುತ್ತೆ, ಅಲ್ಲಲ್ಲಿ ಒಂದು ತೋಟಕ್ಕೆ ಕಟ್ಟೋದು ಅಷ್ಟೇ. ತೋಟ ಗದ್ದೆ, ಆಮೇಲೆ ತಿಪ್ಪಮ್ಮಂಗೊಂದು ಮನೆಗೆ ಎಲ್ಲಿ ಬೇಕಾದ್ರೂ ಕಟ್ಬೋದು. ಕಿಟಕಿ ಕಟ್ಬೋದು, ಬಾಗಿಲು ಕಟ್ಬೋದು. ಹಾಗೆ ಅವನ್ನ ನೋಡಿಲ್ಲಿ ಬಿದ್ದು ಒದ್ದಾಡ್ತಿರೋದು. ಬರ ಬೆಳಿಗ್ಗೆ ಇದು ರೆಡಿ ಮಾಡಿ ಹೋಗಿದ್ದೆ. ಇವಾಗ ಇಲ್ಲಿಗೆ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಹಬ್ಬಕ್ಕೆ ಏನೇನು ಅಡುಗೆ ಮಾಡಿರ್ತೀವಿ ಅದನ್ನ ತಗೊಬಂದು ಇಲ್ಲಿಟ್ಟು ಪೂಜೆ ಮಾಡ್ಕೊಂಡು ಹೋಗೋದು. ಸೊ ಹಾಗಾಗಿ ಪಾಪ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ನಾಯಿಗಳೆಲ್ಲ ಕಾಯ್ತಾ ಇದ್ದಾವೆ. ಮೀನಿಲ್ಲಿಗೆ ಸೌತೆಕಾಯಿ ಪಲ್ಯ ಮತ್ತು ದೋಸೆ ಎಲ್ಲ ಇಟ್ಟು ಹಾಲೆಲ್ಲ ತೊಗೊಂಡು ಹಾಕಿ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು. ಈಗ ನಿನ್ನೆ ಹೊಸ್ದಾಗಿ ಹಾಕಿದ್ರಲ್ಲ ನಡೆಯುತ್ತೆ ಅದು ಎಂಥದ್ದು ಬೆಣ್ಣೆ ಹಣ್ಣಿನ ಮರ. ಅಮ್ಮ ಎಲ್ಲ ಬಂದ್ರಿ ಅಲ್ಲೇ ಅಮ್ಮ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಂಗ್ ಮಾಡಪ್ಪ. ಬಟರ್ ಫ್ರೂಟ್ ಜಾಸ್ತಿ ಬಿಡಂಗ್ ಮಾಡಪ್ಪ. ಅವ್ನು ಬರೀ ತಿನ್ನೋದೇ ನೋಡ್ತಾನೆ. ವೆರಿ ಗುಡ್. ಹಾ ಬನ್ನಿ. ಇದು ಅಡಿಕೆ ಗಿಡ ಅನ್ಕೊಂಡ್ಬಿಟ್ಟೆ, ತೆಂಗಿನ ಗಿಡ. ಈಗೆಲ್ಲ ಇಟ್ಟು ಪೂಜೆ ಮಾಡಿ ಈಗ ಏನೇನು ತಗೊಬಂದಿರ್ತೀವೋ ಅದೆಲ್ಲ ತಿಂದು ಮುಗಿಸಿ ಹೋಗ್ಬೇಕು. ಅಲ್ಲಿ ಮನೆ ಹತ್ರ ಈಗ ಮನೆ ಬಾಗಿಲಿಗೆಲ್ಲ ನಾವು ಈಗ ತಿಪ್ಪ ಮನೆ ಇಟ್ಟಿರ್ತೀವಲ್ಲ, ಅದು ತಗೊಬಂದು ಇಲ್ಲಿಟ್ಟು ಮತ್ತೆ ಸಂಜೆ ಒಂದ್ಸರಿ ದೀಪ ಹಚ್ಚಿ ಹೋಗೋದು. ನಂತರ ಚಂದ ಈಗ ಬೆಳಗ್ಗೆ ಎಲ್ಲ ಒಂದು 8-9 ಒಳಗೆ ಎಲ್ಲರೂ ಅವ್ರವ್ರ ತಿಪ್ಪೆ ಹತ್ರಕ್ಕೆ ಹೋಗಿ ಈ ಥರ ಇಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಏನು ತಗೊಂಡು ಹೋಗಿರ್ತಾರೆ ಅದೆಲ್ಲ ಪೂಜೆ ಮಾಡಿ ಬರ್ತಾರೆ. ಒಂಥರ ತಣ್ಣ ಗಾಳಿ. ಹಾಗೆ ಅಲ್ಲಲ್ಲೇ ಒಂದೊಂದು ಕೊಕ್ಕರೆ ಕೂಗ್ತಾ ಇರುತ್ತೆ, ನಾಯಿಗಳು ಬಗ್ಲತ್ತಾ ಇರುತ್ತೆ, ಹಸು ಕರು ಎಲ್ಲ ಅಂಬೋ ಅಂತ ಇರುತ್ತೆ. ದೂರಕ್ಕೆ ಒಂದೊಂದು ಪಟಾಕಿ ಡಮ್ ಡಮ್ ಅಂತ ಇರುತ್ತೆ. ಹಾಗೆ ಇನ್ನೊಂಥರ ಚೆನ್ನಾಗಿರುತ್ತೆ. ಜೀರುಂಡೆ ಎಲ್ಲ ಒಂಥರ ಸೌಂಡ್ ಮಾಡ್ತಾ ಇರುತ್ತೆ. ಓಕೆ, ಇದೆಲ್ಲ ಮುಗಿಸ್ಕೊಂಡು ಈಗ ಮನೆಯೆಲ್ಲ ರೆಡಿ ಮಾಡಿದ್ರೆ ಅಲ್ಲಿ ಪೂಜೆ ಮಾಡಿ ತಿಂಡಿ ತಿನ್ನೋದಷ್ಟೇ. ಮುಂಚೆ ನಮ್ಮ ಶೋಪ್ ಎಲ್ಲ ರೆಡಿ ಮಾಡೋರು. ಅವ್ರು ನಮ್ಮ ಶೋಪ್ ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಪಾಪ, ಒಂದು 50-60 ತಿಪ್ಪಮ್ಮ ಆಗೋದು ಎಲ್ಲ ಇಟ್ಬಿಟ್ರೆ ತಿಪ್ಪೆ ಅಗ್ಲಿಕ್ಕೆ ಹೂ ಕಾಣಿಸ್ತಾ ಇರೋದು. ಹಂಗಿತ್ತು ಈಗೆಲ್ಲ ಅನ್ನೋದು. ಈಗ ನೋಡಿದ್ರೆ ಈಗ ಅದು ಇಲ್ಲ. ಅವಾಗ 2-3 ಸ್ಟೆಪ್ಪು ತಿಪ್ಪಮ್ಮನ ಮಾಡೋರು, ಅಂದರೆ ಅಲ್ಲಿ ಸಗಣಿ ಹಾಕಿ ಸಿಂಗಾರ ಮಾಡೋರು. ಇವಾಗ ನಾನು ನನ್ನ ಮಕ್ಕಳಿಗೆ ನಮ್ಮ ಶಿವಪ್ಪ ನಾವೇನು ಮಾಡ್ತಿದ್ದೆ ಅದು ಮಾಡೋದು, ಅದೇ ಹೇಳೋದು ಅಷ್ಟೇ. ಮುಂದಕ್ಕೆ ನನ್ನ ಮಕ್ಳಿಗೆ ಅದು ಮರ್ತಾಗುತ್ತೆ ಅಲ್ವಾ ಬಂಗಾರಿ? ಹೂವೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟೈತೆ. ನಾನು ಇದೇ ಫಸ್ಟ್ನೇ ವರ್ಷ ನಮ್ಮನ್ನು ಸೋರೆಕಾಯಿನ ದುಡ್ಡು ಕೊಟ್ಟು ತಗೊಬಂದಿದ್ದು. ಪ್ರತಿ ವರ್ಷ ಇಷ್ಟೊತ್ತಿಗೆ ಬಿಟ್ಟಿರೋದು, ಈ ಸರಿ ಬಿಟ್ಟೇ ಇಲ್ಲ. ಬನ್ನಿ ಮನೆಗೆ ಹೋಗಿ ತಿಂಡಿ ತಿನ್ಕೊಬರೋಣ. ಓಕೆ ಓಕೆ, ಚೆನ್ನಾಗಿ ಕಲ್ತಿದ್ದೀನಿ ಮಗನು. ಅನ್ನೋದು ಪೂಜೆ ಮಾಡಿದ್ದೀನಿ, ಮಾಡಿದ್ರಾ? ಪೂಜೆ ಮಾಡಿದ್ರೆ ಮುಗೀತು. ಏನೇನು ಮಾಡೋದು ಇವತ್ತು? ಅಮ್ಮ ಎಲ್ಲ ತಿಂಡಿಗೆ ರೆಡಿ ಮಾಡಿದ್ರೆ ದೋಸೆ, ಸೋರೆಕಾಯಿ ಪಲ್ಯ. ಈ ಹಬ್ಬಕ್ಕೆ ಮೇನು ಸೋರೆಕಾಯಿ ಪಲ್ಯ, ದೋಸೆ, ಹಾಗೆ ಶಾವಿಗೆ ಉಪ್ಪಿಟ್ಟು. ಯಾವಾಗಲೂ ರೈಸ್ ಐಟಮ್ಸ್ ಮೊನ್ನೆ ಜಾಸ್ತಿ ತಿಂದಿಟ್ಟಿದ್ವಿ. ಸೊ ಹಾಗಾಗಿ ಅಮ್ಮ ಪಲಾವ್ ಬೇಡ ಅಂತ ಹೇಳ್ಬಿಟ್ಟು ಶಾವಿಗೆ ಮಾಡಿದ್ದಾರೆ. ಇದೇನು ಎಡೆ ಇಟ್ಟಿಲ್ಲ. ಹಾಗೆ ವಡೆ, ಹಾಗೆ ಪಾಯಸ. ಗಸಗಸೆ ಪಾಯಸ ಮಾಡೋಕ್ಕಿದ್ರು ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು. ಎಲ್ಲ ರೆಡಿ ಮಾಡಾದ್ಮೇಲೆ ಬಂದಿದೆ.
ಇವನು ದೇವ್ರು ಹೋಗ್ಲೇಬೇಕು. ಬಂದು ಹೆಂಗೆ ಕೂತಿದೆ ದೇವ್ರು. ಹಾ ಬನ್ನಿ ಮಗಳ ಬರೋಜ ಪೂಜೆ ಮಾಡ್ಬಾ. ನೋಡಿ ಈ ತರ ಕೂತ್ಕೊಂತಾ ಇರ್ತಾರೆ ನಮ್ಮನೆ ಗಂಡವ್ರು ದೇವ್ರ ಮನೇಲಿ. ಸಾಕಲ್ಲ ಮಗಳ ಬನ್ನಿ ಪೂಜೆ ಮಾಡಿ ಬನ್ನಿ, ಬೇಗ ಊಟ ಮಾಡೋಣ. ಹಬ್ಬದ ದಿನ ಯಾವಾಗಲೂ ಅಷ್ಟೇ ಪಪ್ಪನ ಪೂಜೆ ಆದಮೇಲೆ ನಾವು ತಿಂಡಿ ಊಟ ಎಲ್ಲ ಮಾಡೋದು. ಸೊ ಇವತ್ತು ಅಷ್ಟೇ ಊಟ ಮಾಡೋಣ ಅಂದ್ಕೊಂಡು ಅಷ್ಟೊಳಗೆ ಪಪ್ಪ ತೋಟದಲ್ಲಿ ಜನ ಇದ್ದಾರೆ, ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಸಾಧಾರಣ ಪಪ್ಪ ಯಾವಾಗಲೂ ಹಬ್ಬದ ದಿನ ಕೆಲಸಗಳು ಇಟ್ಕೊಳ್ಳಲ್ಲ. ಪುಟ್ಟಣ ಪುಟ್ಟಣ ಅವನಿಗೊಂಚೂರು ಕುಂಕುಮ ಇಡು ಮಗಳು, ಕುಂಕುಮ ಇಡ್ಬೇಕಂತೆ. ಹಾಗೆ ಅದೇ ಇಲ್ಲ ಪತ್ತನ ಇಡಿಸ್ಕೊಳ್ಳೋದು ಮತ್ತೆ ಕೂತ್ಕೊಳ್ಳೋದು. ಹಾಂ ತಗರಜ. ಹಾಂ ಆಮೇಲೆ ಸರಿ ಮಾಡೋಣ. ಪಾಪ ಸೈಕಲಿಂದ ಬಿದ್ದು ನನ್ನ ಮಗಳಿಗೆ ಲೇಟ್ ಆಗ್ಬಿಟ್ಟಿದೆ. ಸೇವಂತಿಗೆ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ನಮ್ಮನೆ ನೀವು ಪೂಜೆ ಮಾಡಿ ಒಳ್ಳೇದು ಮಾಡಪ್ಪ, ಚೆನ್ನಾಗಿ ನಿದ್ದೆ ಬುದ್ಧಿ ಕೊಡಪ್ಪ. ಮುಟ್ಬೇಡ, ಸುಡ ಮಗನೆ ಮುಟ್ಬಾರ್ದು. ತಡಿಯೋ ಸುಟ್ಕೊಳಕ್ಕೆ ಒಳ್ಳೇದಾಗ್ಲಿ ಅಮ್ಮ. ಹಾಗೆ ಪಪ್ಪ ತೋಟದಿಂದ ಜನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೋದ್ರಲ್ಲ, ಅದು ಯಾವಾಗಲೂ ಒಂದು 8ರಿಂದ 10 ನಿಮಿಷದೊಳಗೆ ಹೋಗಿ ಬಂದುಬಿಡ್ತಾರೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ನಾನು ಜಾಸ್ತಿ ಸಾಧಾರಣ ಯಾವತ್ತು ಊಟಕ್ಕೆ ಕಾಯಲ್ಲ ಯಾರನ್ನೂ, ಪಟ್ ಅಂತ ಊಟ ತಿಂದು. ಆದರೆ ಅವತ್ತು ಹಬ್ಬದ ದಿನ ಪಪ್ಪ ಬರೋವರೆಗೂ ಊಟ ಮಾಡೋದು ಬೇಡ ಇವತ್ತು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 5-10 ನಿಮಿಷ ಲೇಟ್ ಆಯ್ತು ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಒಂದೊಂದು ಸರಿ ಒಬ್ರೊಬ್ರಿಗೆ ಅನಿಸುತ್ತಲ್ವ, ಇವತ್ತೇನು ಹಂಗೆ, ಇವತ್ತು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ. ಹಾಗೆ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ಕೊನೆಗೆ ಆವತ್ತಿನ ದಿನ ನಮ್ಮ ಚುಪ್ಪಿಗೆ ಸಡನ್ನಾಗಿ ನಮ್ಮ ಅಕ್ಕ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಟ್ಲು. ಅವಳು ತುಂಬ ಹೊಟ್ಟೆ ನೋವು ಆಗಿತ್ತು. ಅಲ್ಲಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಮೇಲೆ ಗೊತ್ತಾಯಿತು ಫುಡ್ ಪಾಯ್ಸನ್ ಅಂತ ಹೇಳಿಬಿಟ್ಟು. ಒಂದೊಂದು ಸಿಗ್ನಲ್ ಕೊಟ್ಬಿಡುತ್ತಲ್ವ ಒಂದೊಂದು ಸರಿ. ಹಬ್ಬ ಎಲ್ಲ ಮುಗಿಸಿ ಫ್ರೀಯಾಗಿ ಕೂತ್ಕೊಳ್ಳೋ ಟೈಮಲ್ಲಿ ನೋಡಿ ಮಳೆ ಬರ್ತದೆ. ಹಬ್ಬದ ದಿನ ಬೇಜಾರಾಗುತ್ತೆ ನೋಡಿ, ಈ ಥರ ಎಲ್ಲ ಬಂದು. ಅಂದರೆ ನಾವು ಹಬ್ಬ ಎಲ್ಲ ಮುಗಿಸಿ ಊಟ ಮಾಡೋವ್ರಿಗೂ ಗೊತ್ತಿರಲಿಲ್ಲ ನಮಗೂ ನಮ್ಮ ಚುಪ್ಪಿ ಅಡ್ಮಿಟ್ ಆಗಿರೋದು. ಆಮೇಲೆ ಅಕ್ಕ ಫೋನ್ ಮಾಡಿ ಹೇಳಿದ್ಲು. ಆ ನಂತರ ನಾವು ಕೂಡ ಹೊರಟು. ಮನೇಲಿ ಯಾರಿಗಾದ್ರೂ ಏನಾರು ಆದರೆ ಒಂದು ಸ್ವಲ್ಪ ಹೊತ್ತು ಕೈ ಕಾಲೇ ಆಡಲ್ಲಲ್ವ, ಹಂಗೆ ಆಗ್ಬಿಟ್ಟಿತ್ತು. ಸಡನ್ನಾಗಿ ನಾವು ಹಾಸ್ಪಿಟಲ್ಗೆ ಹೋದೋ. ಬಟ್ ಪಾಪ ಮಕ್ಳಿಗೆ ಏನು ಗೊತ್ತಾಗಲ್ಲ ಅನ್ನೋದಕ್ಕೆ ನಮ್ಮ ಮಕ್ಕಳು ನೋಡಿ ಇಲ್ಲೂ ಜಗಳ ಆಡ್ತಿದ್ದಾರೆ ನಮ್ಮ ಮನೆ ಮಕ್ಕಳು. ಫೋನ್ ಕೊಡಿ ಅಜ್ಜಿಂದು. ನೋಡಿ ವಿಷಯ ಗೊತ್ತಾಗೋದಕ್ಕೆ ಇಲ್ಲಿ ಹತ್ರದಲ್ಲಿ ಇದ್ದಿದ್ದಕ್ಕೆ 1/2-3 ಗಂಟೆ ಒಳಗೆ ಬಂದುಬಿಟ್ಟು, ನಿಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ತುಂಬ ಹತ್ರದವರು ಈ ಥರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದಾಗ ನಮಗೆ ಏನೇ ದ್ವೇಷ ಇರಲಿ ಅವ್ರಿಗೆ ಸಂಬಂಧಪಟ್ಟ ಅಂಥವ್ರಿಗೆ ಒಂದು ಮುಟ್ಸೋ ಒಂದು ಪ್ರಯತ್ನ ಮಾಡಬೇಕು. ಆ ಟೈಮಲ್ಲಿ ಒಬ್ಬರು ಒಂದು ರೋಗಿ ಇನ್ನೊಬ್ರನ್ನ ಬಯಸ್ತಿದ್ದಾರೆ ನೋಡಬೇಕು ಅಂತಾರೆ, ಅಂಥವ್ರಿಗೆ ಅಟ್ಲೀಸ್ಟ್ ಅಂಥವ್ರಿಗೆ ಒಂದು ವಿಷಯ ತಿಳಿಸೋ ಅಂತ ಒಂದು ಪ್ರಯತ್ನ ಮಾಡಿ. ಹಾಗೆ ನಮ್ಮ ಚುಪ್ಪಿಗೂ ಕೂಡ ನಾವೆಲ್ಲ ಹೋಗಿದ್ದು ನೋಡಿ ಸ್ವಲ್ಪ ಸಮಾಧಾನ ಆಯ್ತು, ನಮಗೂ ಸಮಾಧಾನ ಆಯ್ತು. ಆ್ಯಕ್ಚುಲಿ ಹೋಗಿ ನೋಡ್ಕೊ ಬಂದಿದ್ದು. ನನ್ನ ಮಗನಿಗೆ ಗಂಡಸರು ಅಂದ್ರೇ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಅವ್ರ ಅಜ್ಜ, ಅವ್ರ ಅಣ್ಣ, ಅವ್ರ ಅಪ್ಪ, ನಮ್ಮ ಬೂವನ್ನು ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಬೂವನ್ನು ಭಾನುವಾರ ಟೈಮ್ ಬಂದುಬಿಡ್ತಾನೆ ಒಂದು 10:30ಗೆ. ಅವನ್ನ ಕಿಟಕಿಯಲ್ಲಿ ನೋಡಿದ್ರೆ ಸಾಕು ಕೂಗಾಕೊಂಡು ಚಪ್ಪಾಳೆ ಹೊಡ್ಕೊಂಡು ಅಣ್ಣ ಅಣ್ಣ ಬಾ ಬಾ ಅಂತ ಕರಿತಾ ಇರ್ತಾನೆ. ಖುಷಿ ಅವನಿಗೆ, ಎಲ್ಲಿದ್ರೂ ನೆಗೆದು ಓಡೋಗ್ತಾ ಇರ್ತಾನೆ. ಪಾಪ ಇವತ್ತು ನಮ್ಮ ಚುಪ್ಪಿ ಹಿಂದೆ ಮುಂದೆ ಸುತ್ತಾ ಇದ್ದೆ. ನಮ್ಮ ಚುಪ್ಪಿಗೆ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಸುಸ್ತು, ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತಂತೆ. ಹಾಗಾಗಿ ಅವನಿಗೆ ಎತ್ಕೊಳ್ಳೋಕ್ಕೂ ಮಾತಾಡ್ಸೋಕ್ಕೂ ಆಗ್ತಾಯಿಲ್ಲ. ಸೌಂಡಲ್ಲಿ ತುಂಬ ಮಾತಾಡೋಗೂ ಇರಲಿಲ್ಲ. ಅಮ್ಮ ಅವರು ಚಿಕ್ಕ ಮುಂದೆ ನನ್ನ ಮಗಳದ್ದು ಬಾಯಿ ಮುಸ್ರಮ್ಮ ಎಷ್ಟು ಮಾತಾಡ್ತಾರೆ ಅಂತ ಹೇಳಿ ಅವನಿಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಕೂಡ ಮಗಳು ಕರ್ಕೊಂಡು, ನನ್ನ ಮಗನೂ ಅವನ್ನ ಬಿಡ್ತಾ ಇರಲಿಲ್ವಲ್ಲ, ನಾವು ಕೂಡ ಕರ್ಕೊಂಡು ಬಂದು. ಅಂದರೆ ಮಧ್ಯಾಹ್ನ ಹೋಗಿದ್ದು, ಸಂಜೆ ಆಯಿತು ಬರೋದ್ರೊಳಗೆ. ಹಾಗೆ ಡಿ-ಮಾರ್ಟ್ ಆಗಿದೆ ನಮ್ಮ ಹಾಸನಲ್ಲಿ, ದೊಡ್ಡದು, ತುಂಬ ಚೆನ್ನಾಗಿದೆ ಅಂತ ಏನು ಹೇಳ್ತಾ ಇದ್ರು. ನಾವು ಕೂಡ ವಿಸಿಟ್ ಮಾಡಿಲ್ಲ, ಒಮ್ಮೆ ಹೋಗಬೇಕು. ನಾವು ಮನೆಗೆ ಬರೋದ್ರೊಳಗೆ 8 ಗಂಟೆ ಆಗಿತ್ತು. ವಿಪರೀತ ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಇನ್ನು ನಮ್ಮ ಡ್ಯಾಡಿಗೆ ಕಷ್ಟ ಆಗುತ್ತೆ ರಾತ್ರಿ ಟೈಮ್ ಡ್ರೈವ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಅಲ್ಲೇ ಹಾಸನಲ್ಲಿ ಇರ್ತಾರೆ ಯಾವಾಗ್ಲೂ. ಸಂಜೆ ಆಯ್ತಲ್ಲ, ಹಾಗಾಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾವು ಮನೆಗೆ ಬಂದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.